ಇನ್ನು ಇದು ಬಂದು ಲಾಸ್ಟ್ ಡೇ, ಅಂದರೆ 7th ಡೇ. ಇನ್ನು ಲಾಸ್ಟ್ ಡೇ ಆಗಿರೋದ್ರಿಂದ ಇವತ್ತು ನಮ್ಮ ಮನೆಯಿಂದ ನೈಟು ನಮ್ಮ ದೊಡ್ಡಪ್ಪರ ಮನೆಗೆ ಬಂತು. ಬೆಳಗ್ಗೆಗೆ ಐನೋರು ಬಂದು ಹಳೆ ಹೂವು ಎಲ್ಲ ತೆಗ್ದು ದೇವ್ರನ್ನೆಲ್ಲ ಒರೆಸಿ ಬಟ್ಟೆಲೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಹೊಸ ಹೂವು ಎಲ್ಲ ಹಾಕ್ತಾಯಿದ್ರು. ಇನ್ನು ವೀರಭದ್ರ ಸ್ವಾಮಿಗೆ ಪ್ರಿಯ ಆಗಿರುವಂತಹ ಬಿಲ್ಪತ್ರೆ ಹಾರನ ಕಟ್ಕೊಡ್ತಾಯಿದ್ದೆ ನಾನು. ಇನ್ನು ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ಮಹಾಮಂಗಳಾರತಿ ಪೂಜೆ ಎಲ್ಲ ಮಾಡಿ ಎಲ್ಲ ಆದಮೇಲೆ ಐನೂರು ಪಂಕ್ತಿಗೆ ಇನ್ನು ನಮ್ಮ ದೊಡ್ಡಮ್ಮ ಬೇಗನೆ ಎಲ್ಲ ಅಡುಗೆ ಮಾಡಿತ್ತು. ಒಬ್ಬಟ್ಟು, ಅನ್ನ ಸಾರು, ಹೆಸರುಬೇಳೆ ಚಿತ್ರಾನ್ನ, ಮಜ್ಜಿಗೆ ಅಂತ ಎಲ್ಲ ತಯಾರು ಮಾಡಿತ್ತು. ಶಿವ ನಮ ಪಾರ್ವತಾಪತಿ ಶ್ರೀ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕೆ ಶ್ರೀ ಮಾರಮ್ಮ ದೇವಿ ಕೆ. ಇನ್ನು ಐನೂರು ಪಂಕ್ತಿ ಎಲ್ಲ ಆದಮೇಲೆ ಇನ್ನು ಅವ್ರಿಗೆಲ್ಲ ಊಟ ಎಲ್ಲ ಹಾಕಿ ಇನ್ನು ಲಾಸ್ಟ್ ಡೇ ಆಗಿರೋದ್ರಿಂದ ನಮ್ಮ ದೊಡ್ಡಪ್ಪನ ಮನೇಲಿ ಪ್ರತಿ ವರ್ಷವೂ ಊಟ ಹಾಕ್ಕೊಂಬರ್ತಾರೆ. ಇನ್ನು ಅವ್ರದ್ದೆಲ್ಲ ಊಟ ಆದಮೇಲೆ ದೇವ್ರು ತೊಗೊಂಡೋಗಿ ಕುದುರೆ ಮೇಲೆ ಕೂರಿಸಿ ಅದನ್ನು ಟೈಟೆಲ್ಲ ಮಾಡಿ ಇನ್ನು ಊರಲ್ಲೆಲ್ಲರೂ ತಂದು ಪೂಜೆ ಎಲ್ಲ ಮಾಡಿಸಿ ಎಲ್ಲ ಆದಮೇಲೆ ದೇವ್ರು ತೊಗೊಂಡೋಗಿ ಲಾರಿ ಒಳಗೆ ಕೂರಿಸ್ತಾರೆ. ಇನ್ನು ಊರಲ್ಲಿ ರಾಗಿ ಕೊಡೋರು, ಪೊರ್ಕೆ ಕೊಡೋರು ಎಲ್ಲ ಕೊಡ್ತಾರೆ ದೇವಸ್ಥಾನ ಗುಡಿಸೋದಕ್ಕೆ ಅಂದ್ಬಿಟ್ಟು. ಪೊರ್ಕೆ ಎಲ್ಲನೂ ಸಹ ಇನ್ನು ರಾಗಿನೂ ಅಷ್ಟೇ ಯಾರ್ಯಾರ ಮನೇಲಿ ಬೆಳೆದಿರ್ತಾರೋ ಅವ್ರು ಕೊಡೋರೆಲ್ಲ ಕೊಡ್ತಾರೆ ದೇವಸ್ಥಾನಕ್ಕೆ. ಇನ್ನು ಈ ವರ್ಷದ ಲಾಸ್ಟ್ ಡೇ ಅಂತ ಹೇಳ್ಬೋದು ವೀರಭದ್ರ ಸ್ವಾಮಿ ಕಳಿಸೋದು. ಇನ್ನು ನಮ್ಮೂರ ಜಾತ್ರೆ ಇವತ್ತಿಗೆ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.